ಹಲಾಲ್ ಬಜೆಟ್. ಯಾಕಂತಂದ್ರೆ ಅವ್ರ ಮನಸ್ಸಿನಲ್ಲಿ ಇರ್ತಕ್ಕಂಥದ್ದು ಭಾವನೆ ಇದೆಯಲ್ಲ, ಕೊಳಕು ಭಾವನೆ, ಆ ಕೊಳಕು ಭಾವನೆ ವ್ಯಕ್ತ ಆಗ್ತದೆ. ಸಬ್ಕ ಸಾಥ್ ಸಬ್ಕ ವಿಕಾಸ್ ಅಂತ ಹೇಳೋದು, ಅದ ಹೇಳಿ ಹೇಳಿ ಇವ್ರಿಗೆ ಅನ್ಯಾಯ ಮಾಡೋದು. ಅದರಿಂದ ಅವರು ಹಲಾಲ್ ಬಜೆಟ್ ಅಂತ ಹೇಳೋದು ಅಥವಾ ಇನ್ಯಾವುದೋ ಬಜೆಟ್ ಅಂತ ಹೇಳೋದು, ಪಾಕಿಸ್ತಾನ ಬಜೆಟ್ ಅಂತ ಹೇಳೋದು, ಅವರ ಸೆಕ್ಯುಲರಿಸಂ ವಿರೋಧಿಗಳು ಅನ್ನೋ ಭಾವನೆ ತೋರಿಸುತ್ತೆ. ಹಾಗೇನೆ ಮೈನಾರಿಟೀಸ್ಗೂ ಜಾಸ್ತಿ ಮಾಡಿದ್ದೀವಿ, ಹಿಂದುಳಿದವ್ರಿಗೂ ಜಾಸ್ತಿ ಮಾಡಿದ್ದೀವಿ, ಪರಿಶಿಷ್ಟ ಜಾತಿ ಪರಿಶಿಷ್ಟ ವರ್ಗದವ್ರಿಗೂ ಜಾಸ್ತಿ ಮಾಡಿದ್ದೀವಿ. ಆಮೇಲೆ ಮೈನಾರಿಟೀಸ್ ನಲ್ಲಿ ಬರೀ ಮುಸ್ಲಿಮಾನರೇ ಬರಲ್ಲ, ಬೌದ್ಧರು ಬರ್ತಾರೆ, ಜೈನರು ಬರ್ತಾರೆ, ಸಿಖ್ರು ಬರ್ತಾರೆ, ಕ್ರಿಶ್ಚಿಯನ್ರು ಬರ್ತಾರೆ, ಎಲ್ಲ ಬರ್ತಾರೆ. ಈಗ ಕ್ರಿಶ್ಚಿಯನ್ರಿಗೆ 250 ಕೋಟಿ ಕೊಡ್ತೀವಿ ಅಂತ ಹೇಳಿದ್ದೀವಿ. ಅದು ಕ್ರಿಶ್ಚಿಯನ್ರಿಗೆಲ್ಲ ಹೋಗೋದು. ಬಜೆಟ್ ಗಾತ್ರ 4,09,000 ಕೋಟಿ. ಅದರಲ್ಲಿ ಎಲ್ಲ ಅಲ್ಪಸಂಖ್ಯಾತರಿಗೆ 4,500 ಕೋಟಿ ಕೊಟ್ಟರೆ ಈ ಬಜೆಟ್ ಎಂತ ಇದು, ಎಂತ ಬಜೆಟ್ ಇದು? ಹಲಾಲ್ ಬಜೆಟ್. ಯಾಕಂತಂದ್ರೆ ಅವ್ರ ಮನಸ್ಸಿನಲ್ಲಿ ಇರ್ತಕ್ಕಂಥದ್ದು ಭಾವನೆ ಇದೆಯಲ್ಲ, ಕೊಳಕು ಭಾವನೆ, ಆ ಕೊಳಕು ಭಾವನೆ ವ್ಯಕ್ತ ಆಗ್ತದೆ. ಅವನು ಯಾವನೋ ಒಬ್ಬ ಹೇಳ್ತಾನೆ, ನೋಡಪ್ಪ, ನೋಡಿ ಈಗ ನಿಮ್ಗೆ ಪ್ರೋಗ್ರಾಮ್ನಲ್ಲಿ ನೋಡಿ, ಇದು ನೋಡ್ಕೋಬೇಕು. ಪುಸ್ತಕ ಸಿಕ್ಕಿದ್ಯಾ? ಪುರೈಸೆ ನೋಡಿ, ಇಲ್ಲಿದೆ ಯಾವ್ಯಾವ ಇಲಾಖೆಗೆ ಎಷ್ಟೆಷ್ಟು ಕೊಟ್ಟಿದ್ದೀವಿ ಅಂತ. ಕಮ್ಯುನಿಟಿ ವೈಸ್ ಇಲ್ಲ, ಕಮ್ಯುನಿಟಿ ವೈಸ್ ಕೊಡಕ್ಕಾಗಲ್ಲ, ಕಮ್ಯುನಿಟಿ ವೈಸ್ ಕೊಡಕ್ಕಾಗಲ್ಲ. ಮೈನಾರಿಟೀಸ್ ಅಂತ ಒಟ್ಟಿಗೆ ಹೇಳಿರೋದು, ಆಲ್ ಕಮ್ಯುನಿಟಿಗೆ ಹೇಳಿದ್ವಲ್ಲಯ್ಯ. 4 ಲಕ್ಷದ ನೋಡಪ್ಪ, SCP TSP ಇದು ಪರಿಶಿಷ್ಟ ಜಾತಿ ಪರಿಶಿಷ್ಟ ವರ್ಗದವರಿಗೆ 24% ಜನ ಇದ್ದಾರೆ. ಅವರು 24.1% ಜನ ಇದ್ದಾರೆ. ಅವ್ರಿಗೆ 42,000 ಕೋಟಿ. ಮೈನಾರಿಟಿಗೆ 4,500 ಕೋಟಿ, OBCಗೆ 4,300 ಕೋಟಿ. ಯಾರು ಹೇಳಮ್ಮ? ಇಲ್ಲಿ ಕೊಟ್ಟಿದ್ದೀವಲ್ಲ, SCP TSP ಎಲ್ಲ ಇದು ಬರ್ತದೆ. 42,000 ಕೋಟಿ ಅಂದ್ರೆ ಹೆಚ್ಚಾಯ್ತು ಅಂತ ಹೇಳಲೇ ಇಲ್ಲ ಸರ್. ಮೈನಾರಿಟಿ SCP TSP ನಲ್ಲಿ 24% ಜನ ಇದ್ದಾರೆ. ಈಗ ಬಹಳ ಮಾತಾಡ್ತಾರೆ ಅವರು. ಬಿಜೆಪಿ ಕೇಂದ್ರ ಸರ್ಕಾರ ಆಗಲಿ, ಬಿಜೆಪಿ ಅಧಿಕಾರದಲ್ಲಿರ್ತಕ್ಕಂಥ ರಾಜ್ಯ ಸರ್ಕಾರಗಳಲ್ಲಿ SCP TSP ಆಕ್ಟ್ ಮಾಡಿದ್ರೆ ತೋರಿಸ್ಲಿ ನೋಡ. ಲೆಟ್ ದೆಮ್ ಶೋ. ಇಡೀ ಕೇಂದ್ರ ಸರ್ಕಾರ ಹದಿನೇಳು ವರ್ಷ ಅಧಿಕಾರ ಮಾಡಿದ್ದಾರೆ ಕೇಂದ್ರದಲ್ಲಿ. ಪರಿಶಿಷ್ಟ ಜಾತಿ ಪರಿಶಿಷ್ಟ ವರ್ಗದವರಿಗೆ ಕಾನೂನು ಮಾಡಿ ಅವ್ರ ಜನಸಂಖ್ಯೆಗೆ ಅನುಗುಣವಾಗಿ ಅಭಿವೃದ್ಧಿ ಹಣ ಖರ್ಚು ಮಾಡ್ತಕ್ಕಂಥದ್ದನ್ನ ತೋರಿಸ್ಲಿ ನೋಡ. ಎನಿ ಬಿಜೆಪಿ ಸ್ಟೇಟ್ ಎಸ್ ಎ ಮ್ಯಾಟರ್ ಆಫ್ ಫ್ಯಾಕ್ಟ್ ಅಲ್ಲಿ ಮಾಡಿ ಅಂತ ಕೇಳಕ್ ಧೈರ್ಯ ಇಲ್ಲ ಇವರಿಗೆ. ಕರ್ನಾಟಕದಲ್ಲಿ ಮಾಡಿರೋ ರೀತಿಯಲ್ಲಿ ಮಾಡ್ರಿ ಅಂತ. ಇಲ್ಲಿ ಮುಸಲ್ಮಾನರಿಗೆ ಕ್ರಿಶ್ಚಿಯನ್ರಿಗೆ ಹೆಚ್ಚು ಮಾಡ್ಬಿಟ್ರಿ, ಮುಸಲ್ಮಾನರಿಗೆ ಹೆಚ್ಚು ಮಾಡ್ಬಿಟ್ರಿ, ಮೈನಾರಿಟೀಸ್ಗೆ ಹೆಚ್ಚು ಮಾಡ್ಬಿಟ್ರಿ ಅಂತ ಹೇಳಕ್ ಬರ್ತದೆ. ವಾಟ್ ಮಾರಲ್ ರೈಟ್ ದೇ ಹ್ಯಾವ್? ವಾಟ್ ಮಾರಲ್ ರೈಟ್ ದೇ ಹ್ಯಾವ್? ಸಿ ಏನಿದೆ, ನಾ ಇನ್ನೂ ಕ್ವಶನ್ಗೆ ಬಂದಿಲ್ಲ. ತಾಳಯ ಕ್ವಶನ್ಗೆ ಬಂದಿಲ್ಲಪ್ಪ, ಆಮೇಲೆ ಕೇಳಿ. ಈಗ ಮೈ ಪಾಯಿಂಟ್ ಈಸ್, ಇದು
ಎಲ್ರಿಗೂ ಸಾಮಾಜಿಕ ಶಕ್ತಿ ಕೊಡೋದು. ಈಗ ಮೈನಾರಿಟೀಸ್ಗೆ ನಾವು ಯಾಕೆ ಹೆಚ್ಚು ಕೊಡಬೇಕಾಗಿ ಬಂದಿದೆ ಈ ಸಾರಿ ಅಂತಂದ್ರೆ, ಅವರಿಗೆ ಎಜುಕೇಶನ್ ಇದೆಯಾ ಸರ್? ಎಜುಕೇಶನ್ ಅಲ್ಲಿ 25 ಅದರ್ಸ್ ಇದೆ, 75 ಮೈನಾರಿಟಿ, ಅಲ್ಲಿ ಅದರ್ಸ್ಗೂ ಕೊಡ್ತೀವಿ. ಅವ್ರಿಗೆ ಇರ್ತದೆ ಅಂದ್ರೆ ರೆಸಿಡೆನ್ಷಿಯಲ್ ಸ್ಕೂಲ್ ಅಂಡ್ ಕಾಲೇಜ್ನಲ್ಲಿ 100 ಸೀಟ್ ಇದ್ರೆ 25 ಅದರ್ಸ್, 75 ಮಂದಿ ಮೈನಾರಿಟಿ. ಆಮೇಲೆ ನಾವು ಮೈನಾರಿಟೀಸ್ ಇನ್ಸ್ಟಿಟ್ಯೂಷನ್ಗಳು ಮಾಡಿದ್ರು ಕೂಡ ಎಜುಕೇಶನ್ 75% ಮೈನಾರಿಟೀಸ್ಗೆ, 25% ಬೇರೆಯವ್ರಿಗೂ ಕೊಡ್ತೀವಿ, ಅದರ್ಸ್ಗೂ ಕೊಡ್ತೀವಿ. ಅದರ್ ದ್ಯಾನ್ ಮೈನಾರಿಟಿ. ವಾಟ್ ಇಸ್ ದಿ ಪರ್ಸೆಂಟೇಜ್ ಆಫ್ ಲಿಟ್ರಸಿ ಅಮಾಂಗ್ ಮೈನಾರಿಟೀಸ್? ದಿ ಲೋಯೆಸ್ಟ್. ಅದಕ್ಕೆ ನಾವು ಸಮಾನತೆಯಲ್ಲಿ ನಂಬಿಕೆ ಇಟ್ಕೊಂಡಿರ್ತಕ್ಕಂಥವ್ರು. ಸಬ್ಕೆ ಸಾಥ್ ಸಬ್ಕೆ ನಾವು ಅವ್ರ ತರ ಹೇಳೋದು ಇಲ್ಲ. ಸಬ್ಕ ಸಾಥ್ ಸಬ್ಕ ವಿಕಾಸ್ ಅಂತ ಹೇಳೋದಿಲ್ಲ. ಅದ ಹೇಳಿ ಇವ್ರಿಗೆ ಅನ್ಯಾಯ ಮಾಡೋದು. ಅದರಿಂದ ಅವರು ಅಲಾಲ್ ಬಜೆಟ್ ಅಂತ ಹೇಳೋದು ಅಥವಾ ಇನ್ಯಾವುದೋ ಬಜೆಟ್ ಅಂತ ಹೇಳೋದು, ಪಾಕಿಸ್ತಾನ ಬಜೆಟ್ ಅಂತ ಹೇಳೋದು, 75-25 ಅವರ ಸೆಕ್ಯುಲರಿಸಂ ವಿರೋಧಿಗಳು ಅನ್ನೋ ಭಾವನೆ ತೋರಿಸುತ್ತೆ. ಇದು ಬಹುತ್ವದ ದೇಶ, ಎಲ್ಲರನ್ನೂ ಸಮಾನವಾಗಿ ಕಾಣಬೇಕಾಗಿರ್ತಕ್ಕಂಥದ್ದು, ಎಲ್ಲ ಧರ್ಮಗಳನ್ನು ಕೂಡ ಸಮಾನವಾಗಿ ಕಾಣಬೇಕಾಗಿರ್ತಕ್ಕಂಥದ್ದು. ಬರೀ ಯಾವುದೋ ಒಂದು ಧರ್ಮ ಅಥವಾ ಒಂದು ಜಾತಿ ಅಥವಾ ಒಂದು ಗುಂಪಿನ ದೇಶ ಅಲ್ಲ ಇದು. ಅದರಿಂದ ಇವರು ದೀಸ್ ಪೀಪಲ್ ಅವರಿಗೆ ದೇ ಆರ್ ಟೋಟಲಿ ಎಗ್ನೆಸ್ಟ್ ಸೆಕ್ಯುಲರಿಸಂ. ಸಂವಿಧಾನ ಏನು ಹೇಳ್ತದೆ? ಎಲ್ರಿಗೂ ಸಮಾನ ಅವಕಾಶಗಳನ್ನು ಕೊಡಿ, ಎಲ್ರಿಗೂ ಎಲ್ಲ ಅಧಿಕಾರ ಇರ್ಬೋದು, ಸಂಪತ್ತು ಇರ್ಬೋದು, ಬೇರೆ ಅವಕಾಶಗಳಿರ್ಬೋದು, ಎಲ್ರಿಗೂ ಸಮಾನ ಅವಕಾಶಗಳು ಕೊಡಿ ಅಂತ ಹೇಳ್ತದೆ. ಮತ್ತು ಸಂವಿಧಾನ ಹೇಳೋದು ಅದಕ್ಕೆ ಸಂವಿಧಾನದಲ್ಲಿ ಇರ್ತಕ್ಕಂಥ ವಿಚಾರಗಳಿಗೆ ವಿರುದ್ಧವಾಗಿರ್ತಕ್ಕಂಥ